ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಲೇಬರ್ ಕಾಸ್ಟ್ನಲ್ಲಿ ಎಮರ್ಸನ್ಸ್ ಎಫಿಷಿಯನ್ಸಿ ಪ್ಲಾನ್ ಪ್ರಕಾರ ಪ್ರಾಬ್ಲಮನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಆಲ್ರೆಡಿ ನಾನು ಹಾಲ್ಸೆ ಮತ್ತು ರೋವನ್ಸ್ ಪ್ಲಾನ್ನಲ್ಲಿ ಪ್ರಾಬ್ಲಮ್ ಹೇಗೆ ಮಾಡಬೇಕು ಅನ್ನೋದನ್ನು ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸಿದ್ದೆ. ಹಾಲ್ಸೆ ಮತ್ತು ರೋವನ್ನಲ್ಲಿ ಅವರು ಅವರ್ಸಿಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಅಂದರೆ ಕಮ್ಮಿ ಟೈಮಲ್ಲಿ ಕೆಲಸ ಮಾಡಿದರೆ ಬೋನಸ್ ಸಿಗುತ್ತೆ, ಜಾಸ್ತಿ ಟೈಮಲ್ಲಿ ಕೆಲಸ ಮಾಡಿದರೆ ಬೋನಸ್ ಸಿಕ್ಕಲ್ಲ. ಬಟ್ ಎಮರ್ಸನ್ಸ್ ಅವರು ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅಂತಂದರೆ ಔಟ್ಪುಟ್ಟಿಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಜಾಸ್ತಿ ಪ್ರೊಡಕ್ಷನ್ ಮಾಡಿದರೆ ಜಾಸ್ತಿ ಬೋನಸ್ಸು, ಕಮ್ಮಿ ಪ್ರೊಡಕ್ಷನ್ ಮಾಡಿದರೆ ಕಮ್ಮಿ ಬೋನಸ್ಸು, ತೀರಾ ಕಮ್ಮಿ ಪ್ರೊಡಕ್ಷನ್ ಮಾಡಿದರೆ ಬೋನಸ್ ಇಲ್ಲ. ಸೊ ಎಮರ್ಸನ್ಗೆ ಫಾರ್ಮುಲಾ ಏನು ಅಂತಂದರೆ, ಎಮರ್ಸನ್ಸ್ ಎಫಿಷಿಯನ್ಸಿ ಪ್ಲಾನ್ ಪ್ರಕಾರ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಫಾರ್ಮುಲಾ ATT ಇಂಟು TR ಪ್ಲಸ್ ಬೋನಸ್ ಪ್ಲಸ್ DA. ಸೊ ಇಲ್ಲಿ ATT ಇಂಟು TR ನೋಡಿ, ಈ ಫಾರ್ಮುಲಾ ATT ಅಂತಂದರೆ ಆ್ಯಕ್ಚುಯಲ್ ಟೈಮ್ ಟೇಕನ್, TR ಅಂದರೆ ಟೈಮ್ ರೇಟ್, ಬೋನಸ್ಸಲ್ಲಿ AO SO ಅಂತ ಬರುತ್ತೆ. AO ಫಾರ್ ಆ್ಯಕ್ಚುಯಲ್ ಔಟ್ಪುಟ್, SO ಫಾರ್ ಸ್ಟ್ಯಾಂಡರ್ಡ್ ಔಟ್ಪುಟ್ ಇಂಟು 100. ಸೊ ಇದರಲ್ಲಿ ಫಸ್ಟು ನೋಡಿ, ನಾನಿಲ್ಲಿ ಟೈಮ್ ರೇಟ್ ಸಿಸ್ಟಮಿನ ಫಾರ್ಮುಲಾ ಬರೆದಿದ್ದೀನಿ. ಟೈಮ್ ರೇಟ್ ಸಿಸ್ಟಮ್ ಅಂತ ಆಲ್ರೆಡಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಟೈಮ್ ರೇಟ್ ಸಿಸ್ಟಮ್ ಅಂತಲೇ 3 ಮಾರ್ಕ್ಸಿಗೆ ಅಥವಾ 5 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಟೈಮ್ ರೇಟ್ ಸಿಸ್ಟಮಿನ ಫಾರ್ಮುಲಾ ಇಲ್ಲಿ ಬರ್ತಿದ್ದೀನಿ. ಆ್ಯಕ್ಚುಯಲ್ ಟೈಮ್ ಟೇಕನ್ ಇಂಟು ಟೈಮ್ ರೇಟ್. ಕೆಲವೊಂದು ಪ್ರಾಬ್ಲಮ್ನಲ್ಲಿ ಟೈಮ್ ರೇಟ್ ಸಿಸ್ಟಮ್ ಫಾರ್ಮುಲಾ ಬರುತ್ತೆ, ಕೆಲವೊಂದು ಪ್ರಾಬ್ಲಮ್ನಲ್ಲಿ ಪೀಸ್ ರೇಟ್ ಸಿಸ್ಟಮಿನ ಫಾರ್ಮುಲಾನ ಬರ್ಕೊಳ್ಬೇಕಾಗತ್ತೆ. ಅಂದರೆ ಯೂನಿಟ್ ಪ್ರೊಡ್ಯೂಸ್ಡ್ ಇಂಟು ಪೀಸ್ ರೇಟ್. ಅದು ಹೇಗೆ ಗೊತ್ತಾಗುತ್ತೆ ಅದನ್ನು ಡಿಸೈಡ್ ಮಾಡೋದೇನು ಅಂತಂದರೆ, ಕ್ವಶನ್ನಲ್ಲಿ ರೇಟ್ ಪರ್ ಅವರ್ ಕೊಟ್ಟಿದ್ರೆ ಟೈಮ್ ರೇಟ್ ಸಿಸ್ಟಮಿನ ಫಾರ್ಮುಲಾ ಬರ್ಕೊಳ್ಬೇಕು. ಅದೇ ರೇಟ್ ಪರ್ ಯೂನಿಟ್ ಕೊಟ್ಟಿದ್ರೆ, ಒಂದು ಯೂನಿಟಿನ ಬೆಲೆ ಕೊಟ್ಟಿದ್ರೆ ನೀವು ಪೀಸ್ ರೇಟ್ ಸಿಸ್ಟಮಿನ ಫಾರ್ಮುಲಾ ಬರ್ಕೊಳ್ಬೇಕು. 1 ಗಂಟೆಯ ಸಂಬಳ ಎಷ್ಟು ಅಂತ ಕೊಟ್ಟಿದ್ರೆ ಟೈಮ್ ರೇಟ್ ಸಿಸ್ಟಮಿನ ಫಾರ್ಮುಲಾ ಬರ್ಕೊಳ್ಬೇಕು. ಸೊ ನನಗೊಂದು ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಸ್ಟ್ಯಾಂಡರ್ಡ್ ಔಟ್ಪುಟ್ ಪರ್ ಡೇ ಆಫ್ 8 hours is 16 units. ಒಂದು ಕಂಪ್ನಿಲಿ ಸ್ಟ್ಯಾಂಡರ್ಡ್ ಸೆಟ್ ಮಾಡಿದ್ರು 8 ಗಂಟೆ ಕೆಲಸ ಮಾಡಬೇಕು ದಿನಕ್ಕೆ, ಹಾಗೆ 16 ಯೂನಿಟನ್ನು ಪ್ರೊಡ್ಯೂಸ್ ಮಾಡಬೇಕು ಅಂತ. ಆ್ಯಕ್ಚುಯಲ್ ಔಟ್ಪುಟ್ ಆಫ್ ಎ ವರ್ಕರ್ ಇನ್ 8 hours is 20 units. ಅದೇ ಒಬ್ಬ ವರ್ಕರ್ 8 ಗಂಟೆ ಕೆಲಸ ಮಾಡಿ 20 ಯೂನಿಟನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದಾನೆ. ಕಂಪ್ನಿಲಿ ಹೇಳಿದ್ದು 8 ಗಂಟೆ ಕೆಲಸ ಮಾಡಲಿಕ್ಕೆ, ಅವನು 8 ಗಂಟೆ ಕೆಲಸನೇ ಮಾಡ್ತಾ ಇದ್ದಾನೆ. 16 ಯೂನಿಟ್ ಪ್ರೊಡ್ಯೂಸ್ ಮಾಡಲಿಕ್ಕೆ ಹೇಳಿದ್ರು, ಬಟ್ 20 ಯೂನಿಟ್ ಪ್ರೊಡ್ಯೂಸ್ ಮಾಡ್ತಾ ಇದ್ದಾನೆ. 1 ಗಂಟೆಯ ಸಂಬಳ 250. ಫಾರ್ಮುಲಾ ಏನು? ಎಮರ್ಸನ್ಸ್ ಎಫಿಷಿಯನ್ಸಿ ಪ್ಲಾನ್ ಪ್ರಕಾರ ಅರ್ನಿಂಗ್ಸನ್ನು ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ ATT ಇಂಟು TR ಪ್ಲಸ್ ಬೋನಸ್ ಪ್ಲಸ್ DA ಇಫ್ ಎನಿ ಅಂತಂದರೆ ಕ್ವಶನಲ್ಲಿ ಕೊಟ್ಟಿದ್ರೆ ಮಾತ್ರ. ಈ ಕ್ವಶನಲ್ಲಿ ಎಲ್ಲೂ ಕೂಡ DA ಕೊಡಲಿಲ್ಲ, ಜಸ್ಟ್ ಅವರ ಅರ್ನಿಂಗ್ಸ್ ಮತ್ತು ಬೋನಸನ್ನು ಫೈಂಡ್ ಔಟ್ ಮಾಡಿದ್ರಾಯಿತು. ATT ಅಂತಂದರೆ ಎಷ್ಟು ಗಂಟೆ ಕೆಲಸ ಮಾಡ್ತಿದ್ದಾರೆ, ಎಷ್ಟು ಗಂಟೆ ಕೆಲಸ ಮಾಡ್ತಾ ಇದ್ದಾರೆ. ಕಂಪ್ನಿಲಿ 8 ಗಂಟೆ ಕೆಲಸ ಮಾಡಲಿಕ್ಕೆ ಹೇಳಿದರು, ಅವ್ರು ಎಷ್ಟು ಗಂಟೆ ಕೆಲಸ ಮಾಡ್ತಾ ಇದ್ದಾರೆ? 8 ಗಂಟೆನೇ ಕೆಲಸ ಮಾಡ್ತಾ ಇದ್ದಾರೆ. 8 ಇಂಟು ಟೈಮ್ ರೇಟ್ ಅಂತಂದರೆ 1 ಗಂಟೆಯ ಸಂಬಳ. 1 ಗಂಟೆಗೆ ಸಂಬಳ ಎಷ್ಟು? 250. ಸೊ 8 ಇಂಟು 250 ಮಾಡಿದ್ರೆ ಅವರ ಅರ್ನಿಂಗ್ಸ್ ಗೊತ್ತಾಗುತ್ತೆ. 8 ಇಂಟು 250 ಮಾಡಿದಾಗ ಬರುವಂಥ ಆನ್ಸರ್ 2000 ಆಗುತ್ತೆ. ಇದು ಅವರ ವೇಜಸ್. ಸೊ ಈಗ ಬೋನಸ್ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತಂದರೆ, ಬೋನಸ್ಸಿಗೆ ಒಂದು ಫಾರ್ಮುಲಾ ಇದೆ. ಆ್ಯಕ್ಚುಯಲ್ ಔಟ್ಪುಟ್ ಡಿವೈಡ್ ಬೈ ಸ್ಟ್ಯಾಂಡರ್ಡ್ ಔಟ್ಪುಟ್ ಇಂಟು 100. AO ಡಿವೈಡೆಡ್ ಬೈ SO ಇಂಟು 100. ಇದು ಬೋನಸ್ಸಿನ ಫಾರ್ಮುಲಾ. ಆ್ಯಕ್ಚುಯಲ್ ಔಟ್ಪುಟ್ ಆ್ಯಕ್ಚುಲ್ ಆಗಿ ಎಷ್ಟು ಔಟ್ಪುಟ್ಟನ್ನು ರೆಡಿ ಮಾಡಿದ್ದಾರೆ? 20 ಯೂನಿಟನ್ನು ರೆಡಿ ಮಾಡಿದ್ದಾರೆ. ಸ್ಟ್ಯಾಂಡರ್ಡ್ ಔಟ್ಪುಟ್ ಎಷ್ಟು ಯೂನಿಟನ್ನು ರೆಡಿ ಮಾಡಲಿಕ್ಕೆ ಹೇಳಿದರು? 16 ಯೂನಿಟನ್ನು ರೆಡಿ ಮಾಡಲಿಕ್ಕೆ ಹೇಳಿದರು. ಇವಿಷ್ಟನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೊಂದು ಆನ್ಸರ್ ಸಿಗುತ್ತೆ. ಆ ಆನ್ಸರನ್ನು ಪರ್ಸಂಟೇಜಲ್ಲಿ ಬರ್ಕೊಳ್ಬೇಕು. ಸೊ ಕ್ಯಾಲ್ಸಿಯಲ್ಲಿ 20 ಡಿವೈಡೆಡ್ ಬೈ 16 ಇಂಟು 100 ಮಾಡಿದಾಗ ಬರುವಂಥ ಆನ್ಸರ್ 125 ಆಗುತ್ತೆ. ಸೊ 125% ಅಂತ ಬರ್ಕೊಳ್ಬೇಕು. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಹೇಗೆ ಅಂತಂದರೆ, ಇಲ್ಲಿ ನೋಡಿ, ಇಲ್ಲಿ ಕನ್ಫ್ಯೂಷನ್ ಮಾಡ್ತೀರಾ. ಕ್ಯಾಲ್ಸಿಯಲ್ಲಿ 2000 ಪ್ಲಸ್ 125% ಮಾಡೋದಲ್ಲ, ಬಂದಿರೋವಂಥ ಪರ್ಸಂಟೇಜ್. ಫಸ್ಟ್ ನಾನು ಇಲ್ಲೊಂದು ಟೇಬಲ್ ಬರೆಸಿದ್ದೀನಿ ನೋಡಿ. ಬಂದಿರೋವಂಥ ಪರ್ಸಂಟೇಜು 66%ಗಿಂತ ಕಮ್ಮಿ ಇದ್ದರೆ ನೋ ಬೋನಸ್. ಬೋನಸ್ 0 ಬರ್ಕೊಳ್ಬೇಕು. ಯಾವಾಗ ಬೋನಸ್ 0 ಬರ್ಕೊಳ್ಬೇಕು? ನೀವು ಕ್ಯಾಲ್ಕುಲೇಟ್ ಮಾಡಿ ಬಂದಿರುವಂಥ ಪರ್ಸಂಟೇಜು ಲೆಸ್ ದ್ಯಾನ್ 66% ಇದ್ದರೆ ಬೋನಸ್ 0. ಮೋರ್ ದ್ಯಾನ್ 66% ಇದ್ದು ಲೆಸ್ ದ್ಯಾನ್ 100% ಇದ್ದರೆ 20% ಬೋನಸ್. ಬಟ್ ಮೋರ್ ದ್ಯಾನ್ 100% ಇದ್ದಾಗ, ಈಗ ಮೋರ್ ದ್ಯಾನ್ 100% ಇದೆ, ಈಗ ಹೇಗೆ ಮಾಡಬೇಕು ಅಂತಂದರೆ 100ಗೆ 20%. ಸೊ 125 ಇದೆ, 100ಗೆ 20%. 100ಗಿಂತ ಜಾಸ್ತಿ ಇದ್ದಾಗ ಹೇಗೆ? ಪ್ಲಸ್ 1% ಫಾರ್ ಎವ್ರಿ 1% ಇನ್ಕ್ರೀಸ್ ಇನ್ ಎಫಿಷಿಯನ್ಸಿ. 100ಗಿಂತ ಎಷ್ಟು ಜಾಸ್ತಿ ಇದೆ? 100ಗಿಂತ 25 ಜಾಸ್ತಿ ಇದೆ. ಸೊ 20 ಪ್ಲಸ್ 25%. ನೋಡಿ, ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ. ಬೋನಸ್ ಪರ್ಸಂಟೇಜ್ ಕ್ಯಾಲ್ಕುಲೇಷನ್ ಮಾಡಿಕೊಂಡಾಗ ಪರ್ಸಂಟೇಜ್ ಏನಾದರೂ 66ಕ್ಕಿಂತ ಕಮ್ಮಿ ಬಂದರೆ ಬೋನಸ್ 0. 66.67ಗಿಂತ ಜಾಸ್ತಿ ಬಂದು 100ಕ್ಕಿಂತ ಕಮ್ಮಿ ಬಂದರೆ ಬೋನಸ್ 20%. 100ಕ್ಕಿಂತನೂ ಜಾಸ್ತಿ ಬಂದರೆ 100ಕ್ಕೆ 20, 105% ಬಂದಿದ್ದರೆ 20 ಪ್ಲಸ್ 5, 110 ಬಂದಿದ್ದರೆ 20 ಪ್ಲಸ್ 10, 130 ಬಂದಿದ್ದರೆ 20 ಪ್ಲಸ್ 30. ಈಗ 125 ಬಂದಿದೆ. 100ಕ್ಕೆ 20, 100ಕ್ಕಿಂತ ಎಷ್ಟು ಜಾಸ್ತಿ ಇದೆ? 100ಕ್ಕಿಂತ 25 ಜಾಸ್ತಿ ಇದೆ. ಸೊ 25%. ಸೊ ಅಲ್ಲಿಗೆ 2000 ಪ್ಲಸ್ 20 ಪ್ಲಸ್ 25 ಅಂತಂದರೆ 45% ಆಗುತ್ತೆ. ಅಲ್ಲಿಗೆ 2000 ಪ್ಲಸ್ 45%, 2000 ಪ್ಲಸ್ 45
ಪರ್ಸಂಟೇಜ್ ಸಿಂಬಲ್. ಅವರ ಅರ್ನಿಂಗ್ಸ್ 2900 ಆಗುತ್ತೆ. ಸೊ ಈ ಥರದಲ್ಲಿ ನೀವು ಎಮರ್ಸನ್ಸ್ ಎಫಿಷಿಯನ್ಸಿ ಪ್ಲಾನ್ ಪ್ರಕಾರ ಅರ್ನಿಂಗ್ಸನ್ನು ಫೈಂಡ್ ಔಟ್ ಮಾಡಬೇಕು. ಎಲ್ಲ ಪ್ರಾಬ್ಲಮ್ನಲ್ಲೇ ಟೈಮ್ ರೇಟ್ ಬರ್ಕೊಳ್ಬೇಕು ಅಂತಿಲ್ಲ. ಕೆಲವೊಂದು ಪ್ರಾಬ್ಲಮ್ನಲ್ಲಿ ಪೀಸ್ ರೇಟ್ ಕೂಡ ಬರುತ್ತೆ, ಕೆಲವು ಪ್ರಾಬ್ಲಮ್ನಲ್ಲಿ ಟೈಮ್ ರೇಟ್ ಬರುತ್ತೆ. ಅದನ್ನು ಡಿಸೈಡ್ ಮಾಡುವಂಥದ್ದು ಕ್ವಶನಲ್ಲಿ ಕೊಟ್ಟಿರುವಂಥ ರೇಟ್ ಪರ್ ಅವರ್ ಕೊಟ್ಟಿದ್ರೆ ಟೈಮ್ ರೇಟ್ ಪರ್ ಯೂನಿಟ್ ಕೊಟ್ಟಿದ್ರೆ ಪೀಸ್ ರೇಟನ್ನು ಬರ್ಕೊಳ್ಬೇಕು. ಇಲ್ಲಿ ATT ಅಂತಂದರೆ ಆ್ಯಕ್ಚುಯಲ್ ಟೈಮ್ ಟೇಕನ್, TR ಅಂದರೆ ಟೈಮ್ ರೇಟ್, AO ಅಂದರೆ ಆ್ಯಕ್ಚುಯಲ್ ಔಟ್ಪುಟ್, SO ಅಂತಂದರೆ ಸ್ಟ್ಯಾಂಡರ್ಡ್ ಔಟ್ಪುಟ್. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.